ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರಿದಿ ಟಿವಿ ಮಂಡ್ಯ. ನಾನು ನಿಮ್ಮ ನಿಲ್ ಕುಮಾರ್. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ, ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿನ ದಿನಚರಿ ಏನು ಮಾಡೋಕ್ಕಾಗಲಿಲ್ಲ ಹೇಳಬೇಕು ಅಂದರೆ. ನಾನು ಬೆಳಗ್ಗೆ ಎದ್ದು ಮಾಮೂಲಿ ವಾಕಿಂಗ್ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲಿಗೆ ಬಿಟ್ಬಿಟ್ಟು, ಅವಳಿಗೆ ಇವತ್ತು ಬೇಗ 8:30ಗೆ ಸ್ಕೂಲ್ ಇತ್ತು, ಏನೋ ಫಂಕ್ಷನ್ ಅಂತ ಇವತ್ತು ಅಂದ್ಬಿಟ್ಟು 8:30ಗೆ ಸ್ಟಾರ್ಟ್ ಮಾಡಿದರು. 8:15 ಹೋಗಿ ಬಿಟ್ಬಿಟ್ಟು ಬರೋಷ್ಟರಲ್ಲಿ 8:45 ಆಯಿತು. ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ 9:30 ಆಯಿತು. ಅಲ್ಲಿಂದ ಹಂಗೆ ಡ್ಯೂಟಿಗೆ ಹೋಗಿ ಮಳವಳ್ಳಿಲಿ ಇವತ್ತು ಡ್ಯೂಟಿ ಇದ್ದಿದ್ದು. ಅಲ್ಲಿ ಡ್ಯೂಟಿ ತುಂಬ ಬ್ಯುಸಿ ಇತ್ತು. ಸೊ 4-4:15ವರೆಗೂ ಫ್ರೀನೇ ಆಗಲಿಲ್ಲ. ಮಂಡ್ಯಕ್ಕೆ ಬರೋಷ್ಟರಲ್ಲಿ 5 ಗಂಟೆ ಆಯಿತು. ಇನ್ನು 5 ಗಂಟೆಗೆ ಬಂದಮೇಲೆ ಎಲ್ಲ ಸೊಸೈಟಿಗೇನೋ ಇದು ಕೊಡ್ಬೇಕಂತ ಇನ್ಕಮ್ ಸರ್ಟಿಫಿಕೇಟ್ ಕೊಡೋಕ್ಕೋಸ್ಕರ ಫೋನ್ ಮಾಡಿದ್ದೆ ಅವ್ರಿಗೆ, ಹಿಂಗೆ ಬರಲ್ಲ ಅಂತ. ಬನ್ನಿ 6:30 ಹಂಗೆ ಅಂದರು. ನಾನು ಆಯಿತು ಅಂದ್ಬಿಟ್ಟು ನಾನು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡಿದ್ದೆ. ಅದು ನೋಡಿದ್ರೆ 2022ಕ್ಕೆ ಕ್ಲೋಸ್ ಆಗ್ಬಿಟ್ಟೈತೆ. ಕಂಗ್ರ್ಯಾಚುಲೇಷನ್. ಅದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ ನಾನು 2022. ನಾನು ಹೊಸದು ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟೆ. ಅಲ್ಲೂ ಅದು ನೋಡಿದ್ಮೇಲೆ 2022 ಅಂತ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಬಂದೆ. ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾರೆ ಹೆಡ್ ಆಫ್ ದಿ ಫ್ಯಾಮಿಲಿದೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಅದಕ್ಕೆ ನಾನು ಇವ್ರನ್ನೇ ಕೇಳಿದೆ, ಸೊಸೈಟಿಯವ್ರನ್ನ. ಇಲ್ಲ, ಅವರು ಯಾರು ಬೇಕಾದ್ರೂ ಕೊಡ್ಬೋದು, ಯಾರು ರನ್ನಿಂಗ್ ಇರುತ್ತೆ ಅವ್ರದ್ದು ಕೊಡ್ಬೋದು ಅಂತ ಅಂದರು. ಹಾಗಾಗಿ ನಂದೇ ಕೊಡೋದ ಅಂತ ಅಂದ್ಬಿಟ್ಟು ನಂದು ತಗೊಂಡೋದ್ರೆ ಹಂಗೆ ವಾಪಸ್ ಬಂದು ಇಲ್ಲಿ ಬಂದೆ. ನಾನು ಮಾರ್ಚಲ್ಲಿ ಮಾಡಿಸಿದ್ದೆ. ನಾನು ಹೆಂಡ್ತಿದ್ದು ನಮ್ಮ ಮಗಳದ್ದು 3 ಜನದ್ದು ಮಾಡಿಸಿದ್ದು. ಬಟ್ ನಮ್ಮಿಬ್ರದ್ದು ಮಿಸ್ ಆಗೈತೆ. ನಂದು ನನ್ನ ಹೆಂಡ್ತಿದ್ದು, ನನ್ನ ಮಗಳದ್ದು ಮಾತ್ರ ಐತೆ. ಸರಿ ಆಯಿತು, ಆದರೆ ನನ್ನ ಮಗಳದ್ದು ಕೇಳೋಣ ಅಂದ್ಬಿಟ್ಟು ತಗೊಂಡೋಗಿದ್ದೆ. ಅಲ್ಲಿ ಹೋಗೋಷ್ಟರಲ್ಲಿ ಸೊಸೈಟಿ ಬಾಕ್ಲು ಬಂದೆ. ಸೊ ನೋಡಬೇಕು, ನಾಳೆ ಫೋನ್ ಮಾಡ್ತೀನಿ. ಏನಾದ್ರು ಬನ್ನಿ ಅಂದರೆ ನಾಳೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕು. ಅಕಸ್ಮಾತ್ ಅವಳದೇನಾದ್ರು ಅಕ್ಸೆಪ್ಟ್ ಆಗಿಲ್ಲ ಅಂದರೆ ನಾವೇ ಹೊಸದು ಮಾಡಿಸ್ಬೇಕೀಗ. ಓಕೆ, ಈಗ ಅದು ಬಿಡಿ. ಈಗ ಮೇನ್ ವಿಚಾರಕ್ಕೆ ಬರೋಣ. ನಂದು ಡಿಮಾನಿಟೈಸೇಷನ್ ಯಾಕಾಯಿತು ಅಂತ ರೀಸನ್ ಹೇಳ್ತೀನಿ. ಏನಂದೆ ಇನ್ನೊಂದ್ಸಲ ಹೇಳು. ನಂದು 2016-17 ಮಾನಿಟೈಸೇಷನ್ ಆಯಿತು, ಎನೇಬಲ್ ಆಯಿತು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎನೇಬಲ್ ಆದಮೇಲೆ ನಾನು ಮಾಮೂಲಿ ಶಾರ್ಟ್ ಫಿಲಮ್ಸು ಮತ್ತು ರೀಲ್ಸು ಮಾತ್ರ ಮಾಡ್ತಾಯಿದ್ದೆ. ರೀಲ್ಸು ಮತ್ತು ಶಾರ್ಟ್ ಫಿಲಮ್ಸು ಅಷ್ಟೊಂದೇನು ವ್ಯೂಸ್ ಬರ್ತಾ ಇರಲಿಲ್ಲ. ಹಾಗೆ ಮಾಮೂಲಿ ಎಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀವಲ್ಲ, ಕೊಡ್ತಾರಲ್ಲ ಯೂಟ್ಯೂಬ್ ಕೋಚಿಂಗ್ಗಳು, ಯೂಟ್ಯೂಬ್ ವೀಡಿಯೋಸಲ್ಲಿ ವ್ಯೂಸ್ ಬರೋದು ಹೆಂಗೆ, ಇದು ತಮ್ಮನೇಲಿ ಹೇಗೆ ಮಾಡಬೇಕು ಅದೆಲ್ಲ ನೋಡ್ಕೊಂಡು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾನು ರೀಲ್ಸಲ್ಲಿ. ಈ ವ್ಯೂಸ್ ಹೇಗೆ ಪಡ್ಕೋಬೇಕು, ಈ ಥರ ರಿಮಿಕ್ಸ್ ಮಾಡಿದ್ರೆ ಅಷ್ಟು ವ್ಯೂಸ್ ಬರುತ್ತೆ, ಇಷ್ಟು ವ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸರಿ, ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡಿದೆ. 2-3 ಮಾಡಿದೆ ಅನ್ಕೊಳ್ಳಿ. 2-3 ಮಾಡಿದೆ. ಏನು ಪಟ್ಟಂತ ಬೆಳಿಗ್ಗೆ ಆಗೋಷ್ಟಲ್ಲ ಅವಾಗಲೇ 20,000-30,000 ವ್ಯೂಸ್ ಬಂದ್ಬಿಡ್ತು. ನಾನು ಯಪ್ಪ ಏನು ಇಷ್ಟೊಂದು ವ್ಯೂಸ್ ಬರ್ತದಲ್ಲ ಅಂತ ಅಂದ್ಬಿಟ್ಟು ಅದನ್ನ ಚೆಕ್ ಮಾಡಿದೆ. ಬೇರೆ ವೀಡಿಯೋಸ್ ನೋಡಿದೆ, ಈ ಥರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಾ ಏನು ಎತ್ತ ಅಂತ. ಏನೂ ಆಗಲ್ಲ, ಅಷ್ಟು ಲಕ್ಷ ದುಡಿಬೋದು, ಇಷ್ಟು ಲಕ್ಷ ದುಡಿಬೋದು ಅಂದ್ಬಿಟ್ಟು ತಮ್ಮನೇಲಿ ಮಾತ್ರ ಹಾಕ್ಬಿಟ್ಟಿರ್ತಾರೆ. ಅಲ್ಲೋಗಿ ನಾವೇ ರಿಯಲಾಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಎಲ್ಲ ವರ್ಕೌಟ್ ಆಗಲ್ಲ ಅಂತ. ಏನು ವರ್ಕ್ ಆದ್ರೂ ಅದೇನೋ ಒಂದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ, ವರ್ಕ್ ಆಗುತ್ತೆ. ಬಟ್ ಅದರಲ್ಲಿ ಮಾನಿಟೈಸೇಷನ್ ವ್ಯೂಸ್ ಬರೋಲ್ಲ. ನಿಮ್ಮದು ಇದನ್ನೇ ತೆಗೆದುಬಿಡ್ತಾರೆ. ಮಾನಿಟೈಸೇಷನ್ ಇದಿರುತ್ತಲ್ಲ, ಅದನ್ನೇ ನಿಮ್ಮದು ರೀಯೂಸ್ ಕಂಟೆಂಟ್ ಅಂದ್ಬಿಟ್ಟು ತೆಗೆದುಬಿಡ್ತಾರೆ. ಸೊ ನಂದು ಹಂಗೆ ಆಗಿದ್ದು. ನಾನೇನು ಮಾಡಿದೆ, ಹೆಚ್ಚು ಕಮ್ಮಿ ಡೈಲಿ ಹಂಗೆ 20,000 ವ್ಯೂಸ್ ಬಂದಮೇಲೆ ನಾನು ಖುಷಿಗೆ ಡೈಲಿ 5-10 ವೀಡಿಯೋಸ್ ರಿಮಿಕ್ಸ್ ಅಂತ ಬರುತ್ತೆ, ಆಪ್ಷನ್ ಬರುತ್ತೆ ನಿಮಗೆ ರೀಲ್ಸ್ ನೋಡುವಾಗ. ಅದರಲ್ಲಿ ರಿಮಿಕ್ಸ್ ಅಂತ ಒಂದು ಚಿಕ್ಕದಾಗಿ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಅದನ್ನು ಡಬಲ್ ಲೇಔಟ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೆ. ಡೈಲಿ 5 ವೀಡಿಯೋಸ್ 10 ವೀಡಿಯೋಸ್ ಈ ಥರ ಆಗ್ತಾಯಿದ್ದೆ. ಏನು ಡೈಲಿ ವ್ಯೂಸ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು. 20,000, 10,000, 30,000 ಆ ಥರ ಡೈಲಿ ಇನ್ಕ್ರೀಸ್ ಆಯಿತು, ಹೋಯ್ತಾಯಿತು. ನಾನು ಖುಷಿಗೆ ಬರೋ ವ್ಯೂಸ್ ಎಲ್ಲ ಹಾಕ್ಬಿಟ್ಟೆ ಅತ್ತಿಗೆ. ಆಮೇಲೆ ಹೋಯ್ತಾ ಒಂದು ತಿಂಗಳು ಒಂದು ತಿಂಗಳು ಆಗೋಷ್ಟರಲ್ಲಿ ಹೆಚ್ಚು ಕಮ್ಮಿ 30,000, 40,000 1 ಲಕ್ಷಕ್ಕೆ ಬಂತು. 1 ಲಕ್ಷ ವ್ಯೂಸು ಪರ್ ಡೇಗೆ ಬಂತು. ನನಗಿನ್ನೂ ಖುಷಿ ಆಯಿತು. ಆಮೇಲೆ 1 ತಿಂಗಳಾದ್ರೂ ಏನು ಅದ್ರ ಬಗ್ಗೆ ಯೂಟ್ಯೂಬಿಂದ ಯಾವುದೇ ರಿಜೆಕ್ಷನ್ ಆಗಲಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ.
ನಾನು ಅದನ್ನೇ ಏನು ಆ ಪ್ರಾಬ್ಲಮ್ ಇಲ್ವೇನೋ, ಮೋಸ್ಟ್ಲಿ ಇದು ಕಂಟಿನ್ಯೂ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಹೆಚ್ಚು ಕಮ್ಮಿ 2-3 ತಿಂಗಳು ಅನ್ಕೋತೀನಿ. 2.5 ತಿಂಗಳು ಬಂದೆ. ಇನ್ನೇನು $80 ಆಗಿತ್ತು. $80 ಅಂದರೆ ಇನ್ನು $20 ಇನ್ನು ಮೇ ಬಿ ಒಂದು 5 to 10 ಡೇಸ್ ಒಳಗಡೆ $100 ಕ್ರಾಸ್ ಆಗಿಬಿಡೋದು. $100 ಕ್ರಾಸ್ ಆದ ತಕ್ಷಣ ಮಾಮೂಲಿ 21ನೇ ತಾರೀಕು, ಪ್ರತಿ ತಿಂಗಳು 21ನೇ ತಾರೀಕು ಅವ್ರ ಪೇಮೆಂಟ್ ಬರೋದು. ಆದರೆ ನಮ್ಮದು $100 ಯೂಟ್ಯೂಬಲ್ಲಿ ಅಕ್ಯುಮುಲೇಟ್ ಆದಮೇಲೆ ಅದು ಆ್ಯಡ್ಸೆನ್ಸ್ ಅಂತ ಅಕೌಂಟ್ ಇರುತ್ತೆ, ಅದಕ್ಕೆ ಹೋಗುತ್ತೆ. ಅದಕ್ಕೆ ಹೋದ್ಮೇಲೆ ಅದು ಆ್ಯಡ್ಸೆನ್ಸಿಗೆ ಬರುತ್ತೆ. ಯೂಟ್ಯೂಬಿಂದ ಆ್ಯಡ್ಸೆನ್ಸಿಗೆ ಬರುತ್ತೆ. ಆ್ಯಡ್ಸೆನ್ಸಿಂದ 21ನೇ ತಾರೀಕಿಗೆ ಪೇಮೆಂಟ್ ಕೊಡೋದು. ಸೊ ನಾನು ಇನ್ನು 1ನೇ ತಾರೀಕು ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ, $100 ನನಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅದೇನು ಇನ್ನೇನು ಕ್ಲೈಮ್ಯಾಕ್ಸಿಗೆ ಬರಬೇಕು ಆ ಟೈಮ್ಗೆ ರೀಯೂಸ್ ಕಂಟೆಂಟ್ ಅಂತ ಬಂತು. ಅದು ಬಂದಮೇಲೆ ಡಿಮಾನಿಟೈಸೇಷನ್ ಆಯಿತು. ಅಪೀಲ್ ಅಂತ ಒಂದು ಫಾರಮ್ ಬರುತ್ತೆ, ಅದನ್ನು ಟ್ರೈ ಮಾಡಿದೆ. ಅಪೀಲ್ ರಿಜೆಕ್ಟ್ ಆಯಿತು. ಯಾಕೆ ಅಂತಂದರೆ ನಾನು ಮಾಮೂಲಿ ರೀಲ್ಸ್ಗಳು ಅದ್ರದ್ದು ಮಾಡ್ತಿದ್ನಲ್ಲ, ಅದರಲ್ಲಿ ನಮ್ಮದೇ ಆದಂಥ ಒರಿಜಿನಾಲಿಟಿ ಇರಲಿಲ್ಲ. ಈಗ ನಾವು ಒಂದು ಯಾವ್ದಾದ್ರು ರೀಲ್ಸ್ ನೋಡ್ತೀವಿ, ಅದ್ರ ಬಗ್ಗೆ ಏನಾದ್ರು ವೀಡಿಯೋ ಮಾಡಬೇಕಂದ್ರೆ ಅದರಲ್ಲಿ ನಮ್ಮದು ಏನಾದ್ರು ಎಕ್ಸ್ಪ್ಲನೇಷನ್ ಇರಬೇಕು, ಅಥವಾ ನಾವೇನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿರಬೇಕು. ಅದಕ್ಕೆ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅಂತ ಬರುತ್ತೆ, ಅದನ್ನೇ ಆ್ಯಡ್ ಮಾಡಿದರೆ ಮಾತ್ರ ಅಲ್ಲಿ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಹಾಗಾಗಿ ನಂದು ಅದೇ ಥರ ಸುಮಾರು ವೀಡಿಯೋ, ಒಂದು ಹೆಚ್ಚು ಕಮ್ಮಿ 400 ಡೈಲಿ 5-10 ವೀಡಿಯೋ ಅಂದರೆ ಲೆಕ್ಕ 350-400 ವೀಡಿಯೋ ಅಂದ್ಕೊಳ್ಳಿ. 400 ವೀಡಿಯೋ ನಂದೇ. ಮೊದಲೇ ರೀಲ್ಸ್ ಕೂಡ ಹೆಚ್ಚು ಕಮ್ಮಿ 150-200 ವೀಡಿಯೋ, 150-200 ರೀಲ್ಸ್ ಇದ್ದು ಎಲ್ಲ ಟೋಟಲಾಗಿ ಒಂದು 650-700 ತನಕ ಆಯಿತು ವೀಡಿಯೋಸು. ನಂದು ಶಾರ್ಟ್ ಫಿಲಮ್ಸು ಇದ್ದಾವೆ, ಒಂದು 10-15 ಶಾರ್ಟ್ ಫಿಲಮ್ಸು ಇದ್ದಾವೆ. ಅದೆಲ್ಲ ಮಾಡಾದ್ಮೇಲೆ ಆ ಥರ ಆಯಿತು. ಈ ಥರ ತಪ್ಪುಗಳನ್ನ ನೀವು ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ವ್ಯೂಸ್ ಬರ್ತವೆ, ರಿಮಿಕ್ಸ್ ಮಾಡಿದಾಗ ವ್ಯೂಸ್ ಬರ್ತವೆ, ಬಟ್ ಮಾನಿಟೈಸೇಷನ್ ಆಗಲ್ಲ, ಅಂದರೆ ದುಡ್ಡು ಬರಲ್ಲ. ಅದರಲ್ಲಿ ದುಡ್ಡು ಬರಬೇಕು ಅಂದರೆ ನಿಮ್ಮದೇ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಇರುವಂಥ ಅಥವಾ ನಿಮ್ಮದೇ ಒರಿಜಿನಲ್ ಕಂಟೆಂಟ್ ಇರಬೇಕು. ಹಂಗಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಚಾನಲ್ ಡಿಮಾನಿಟೈಸೇಷನ್ ಆಗುತ್ತೆ, ಇಲ್ಲಾಂದರೆ ಇವ್ರದ್ದು ವೀಡಿಯೋ ತಗೊಂಡು ಹಾಕ್ತೀನಿ ಅಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಅಕಸ್ಮಾತ್ ಬೇರೆ ಯಾವ್ದಾರು ಹಾಕ್ತೀನಿ ಅಂದರೆ ಬೇರೆ ಸ್ಟ್ರೈಕ್ ಬರುವಂಥ ಚಾನ್ಸಸ್ ಇರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ಬಿಟ್ಟು, ಈಗ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲು ಒಂದು ಪ್ರಾಣಿಗೆ, ಒಂದು ಕೋತಿಗೆ ನೀವು ಹೊಡೆದಿರೋದನ್ನ ವೀಡಿಯೋ ಹಾಕ್ತೀರಾ, ಅದು ಅನಿಮಲ್ ಅಫೆನ್ಸ್ ಅಂದ್ಬಿಟ್ಟು ಅದೊಂದು ಸ್ಟ್ರೈಕ್ ಬರುತ್ತೆ. ಆ ಥರ ಸ್ಟ್ರೈಕ್ಗಳು ಬಂದುಬಿಟ್ರೆ ಚಾನಲ್ಲೇ ರಿಮೂವ್ ಮಾಡಿಬಿಡ್ತಾರೆ. ಒಂದು 3 ಸಲ ಸ್ಟ್ರೈಕ್ ಬಂತು ಅಂದರೆ ನಿಮ್ಮ ಚಾನಲ್ಲೇ ಗಾನು, ಆ ಚಾನಲ್ಲೇ ಇರಲ್ಲ. ಹಾಗಾಗಿ ಹುಷಾರಾಗಿ ನಿಮ್ಮದೇ ಒರಿಜಿನಲ್ ಕಂಟೆಂಟ್ ಮಾಡ್ಕೊಳ್ಳಿ. ಈಗ ನಾನು ಡಿಮಾನಿಟೈಸೇಷನ್ ಆಗಿಬಿಟ್ಟಿದೆ, ನಾನು ಈ ಥರ ಮಿಸ್ಟೇಕ್ ಮಾಡಿಕೊಂಡೆ. ನೀವು ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹುಷಾರಾಗಿ ನೋಡ್ಕೊಂಡು ಹಾಕಿ. ಸ್ಟಾರ್ಟಿಂಗು ನೀವೇನು ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಏನು ಇದು ಮಾಡಲ್ಲ. ನೀವು ಯಾವಾಗ ಅಮೌಂಟ್ ಬರೋಕ್ಕೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಅದೆಲ್ಲ ಬರೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಏನೂ ಬರೋಲ್ಲ, ಚೆನ್ನಾಗಿ ಓಡ್ತಾ ಇರುತ್ತೆ. ಕಾಪಿರೈಟ್ ಕ್ಲೈಮ್ ಆಗಲಿ ಎಲ್ಲ ಇದಾಗಲಿ ಅವ್ರು ಆವಾಗಲೇ ವೆರಿಫೈ ಮಾಡೋದು, ಅಲ್ಲಿವರೆಗೂ ನಿಮ್ಮದೆಲ್ಲ ಚೆನ್ನಾಗಿ ಓಡ್ತಾ ಇರುತ್ತೆ. ಅಕಸ್ಮಾತ್ ನಿಮ್ಮದು ಮಾನಿಟೈಸೇಷನ್ ಬೇಡ, ನಂಗೆ ಬರೀ ವ್ಯೂಸ್ ಬಂದರೆ ಸಾಕು ಅಂತಂದರೆ ನೀವು ರಿಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ವ್ಯೂಸು, ಕೋಟಿ ಬೇಕಾದ್ರೂ ವ್ಯೂಸ್ ಮಾಡ್ಕೊಬೋದು. ಅದ್ರಲ್ಲಿ ಬೇಕಾದ್ರೆ ಏನು ಮಾತಾಡೋಂಗಿಲ್ಲ. ಸೊ ಗೊತ್ತಾಯ್ತಲ್ಲ ನಮ್ಮದು ಯಾವ ಥರ ಡಿಮಾನಿಟೈಸೇಷನ್ ಆಯಿತು ಅಂತ. ನೀವು ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇವತ್ತೆಲ್ಲ ಅಷ್ಟಾಯಿತು. ನಾನು ಸ್ವಲ್ಪ ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ. ನೋಡೋಣ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಏನು ಮಾಡ್ತಿದ್ದೀವಾ? ಓಹೋ, ಓದ್ತಾ ಇದೆಯಾ? ಇನ್ನೂ ಮುಗ್ದಿಲ್ಲ ಮಗಳೇ ಹೋಮ್ವರ್ಕು? ತಲೆ ಎತ್ತು ನೋಡ್ತಲ್ಲ, ಬ್ಯುಸಿ. ನನ್ನ ಮಗಳು ಹೋಮ್ವರ್ಕ್ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಡುಗೆ ಏನು ಮಾಡಿದ್ದಾರೆ ನೋಡೋಣ. ರೈಸ್, ಓಹೋ ಉಪ್ಸಾರು ಮಾಡಿದ್ದಾರೆ ಇವತ್ತು. ಉಪ್ಸಾರು ಸ್ಪೆಷಲ್, ಉಪ್ಸಾರು ತಿನ್ಕೊಂಡು ತಾಚಿ ಮಾಡೋದು. ಸೊ ಗಾಯ್ಸ್,
ಇವತ್ತಿನ ದಿನಚರಿ ಇಷ್ಟಕ್ಕೆ ಮುಗಿಸೋಣ. ಮತ್ತು ನಾವು ನಾಳೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.